2023 ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ 108 ವಿಘ್ನ ಬರುತ್ತಂತೆ. ನಮಗೂ ಬಂತು. ಈಸಿ ಆಗಿರಲಿಲ್ಲ ಮನೆ ಕಟ್ಟೋದು ಸ್ಟಾರ್ಟಿಂಗಿಂದ ಎಂಡ್. ಹಲೋ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸ್ಪೆಷಲ್ ಡೇ, ತುಂಬಾ ಸ್ಪೆಷಲ್ ಡೇ ಅನ್ಬೋದು. ಯಾಕಂದರೆ ನಮ್ಮದು ಮನೆ ಗೃಹ ಪ್ರವೇಶ. ಆ್ಯಂಡ್ ಗಾಯ್ಸ್, ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋಸ್ ನೋಡಿ. ತುಂಬ ಬೇಗನೆ ರೆಡಿಯಾಗಿದ್ದೀನಿ. ಫಸ್ಟ್ ಟೈಮ್ ಅನಿಸುತ್ತೆ. ನೀವು ನನ್ನ ತಮ್ಮನೇಲಿ ನೋಡಿರೋ ಹಾಗೆ ಇವತ್ತು ನನ್ನ ಮನೆ ಗೃಹ ಪ್ರವೇಶದ ವೀಡಿಯೋ ಶೇರ್ ಮಾಡಿದ್ದೀನಿ. ತುಂಬ ಜನ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಗೃಹ ಪ್ರವೇಶದ ವೀಡಿಯೋ ಯಾವಾಗ ಹಾಕ್ತೀರಾ ಅಂತ ಕೇಳಿದ್ರಿ. ಶೇರ್ ಮಾಡಿದ್ದೀನಿ, ನೋಡಿ. ಮನೆ ಪಂಚಾಂಗ ಮುಹೂರ್ತ ಮಾಡಿದ್ದು ಏಪ್ರಿಲ್ 2, 2023. ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷದಲ್ಲೇ ಆಗಬೇಕಿತ್ತು, ಕೆಲವು ಕಾರಣದಿಂದ ಡಿಲೇ ಆಯಿತು. ಹೊಸ ಮನೆ ಹೊಸ ಆರಂಭ. ಏಪ್ರಿಲ್ 4 ಶುಕ್ರವಾರ 2025 ನಮ್ಮ ಹೊಸ ಮನೆ ಗೃಹ ಪ್ರವೇಶ. ಮನೆ ಹೆಸರು ಈಶಾವಾಸ್ಯಂ. ಒಂದು ಮನೆ ಕಟ್ಟಬೇಕಂದ್ರೆ ಮೊದಲು ದುಡ್ಡು ಇಂಪಾರ್ಟೆಂಟ್, ಅದ್ರ ಜೊತೆಗೆ ನಮ್ಮವರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ನಮ್ಮ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇತ್ತು ಈ ವಿಷಯದಲ್ಲಿ. ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಪೇರೆಂಟ್ಸ್ ಆಗಿರ್ಬೋದು. ಅದರಲ್ಲೂ ನನ್ನ ಪಪ್ಪ ನಿಂತು ಮಾಡಿಸಿದ್ದಾರೆ ಈ ಮನೆನ. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ತುಂಬ ಮನೆ ಪ್ಲ್ಯಾನ್ ಮಾಡಿ ಗೊತ್ತು, ಮನೆ ರೆಡಿ ಮಾಡಿಸಿ ಎಲ್ಲ ಸೇಲ್ ಮಾಡ್ತಾರೆ. ಅದೊಂದು ಧೈರ್ಯ ಇತ್ತು ನಮಗೆ. ಹಾಗಾಗಿ ಈ ಮನೆಗೆ ಇಂಜಿನಿಯರ್ ನಾವೇ, ಹಸ್ಬೆಂಡ್, ನನ್ನ ಪಪ್ಪ ಮತ್ತು ನಾನು. ಸಿಗ್ನೇಚರ್ ಮಾತ್ರ ಇಂಜಿನಿಯರ್ ಹಾಕಿದ್ದಾರೆ. ಮನೆ ಪಂಚಾಂಗ ಮುಹೂರ್ತ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಢಾಕಾ ರಿಟರ್ನ್ ಹೋದರು. ಇಲ್ಲಿ ಆಗ್ತಾ ಇರೋ ಪ್ರತಿಯೊಂದು ಕೆಲಸನೂ ನಾನು ಅವರಿಗೆ ವೀಡಿಯೋ ಕಾಲ್ ಮಾಡಿ ಅಪ್ಡೇಟ್ ಮಾಡಬೇಕಿತ್ತು. ಅವರು ನನ್ನ ಪಪ್ಪ ಮತ್ತು ವರ್ಕರ್ಸ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರು. ಪ್ರತಿಯೊಂದು ಪ್ಲ್ಯಾನ್ ನಾನು ಮತ್ತು ನನ್ನ ಹಸ್ಬೆಂಡ್ ಕೂತ್ಕೊಂಡು ಡಿಸೈಡ್ ಮಾಡಿನೇ ಮಾಡಿದ್ದು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ 108 ವಿಘ್ನ ಬರುತ್ತಂತೆ. ನಮಗೂ ಬಂತು. ಈಸಿ ಆಗಿರಲಿಲ್ಲ ಮನೆ ಕಟ್ಟೋದು ಸ್ಟಾರ್ಟಿಂಗಿಂದ ಎಂಡ್ ತನಕನೂ ತುಂಬಾ ಕಷ್ಟಪಟ್ಟಿದ್ದೀವಿ ಎಲ್ಲ ಥರದಲ್ಲೂ. ಆ್ಯಂಡ್ ಕೆಲವೊಂದು ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಆಯಿತು ವರ್ಕರ್ಸಿಗೆ. ನಮ್ಮ ಪ್ಲ್ಯಾನ್ ಎಲ್ಲ ಹೊಸದಾಗಿರೋದ್ರಿಂದ ಪಪ್ಪಾಗೂ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಯಾಕಂತ ಅಂದರೆ ವೀಡಿಯೋ ಕಾಲಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅಂತೂ ನಾವು ಅವ್ರಿಗೆ ಸಮಾಧಾನಕ್ಕೋಸ್ಕರ ಒಂದು 2D ಪ್ಲ್ಯಾನ್ ತೊಗೊಂಡ್ವಿ ಒಬ್ಬರ ಹತ್ರ. ಪ್ರತಿಯೊಂದು ಇಟ್ಟಿಗೆ ಕನಸಿನ ಮೇಲೊಂದು ಹೆಜ್ಜೆ. ಕಲ್ ಕೆಲಸ ಮಾಡಿರೋ ಅಶೋಕಣ್ಣ ಆಗಿರ್ಬೋದು, ರಾಜು ಮೇಸ್ತ್ರಿ ಸೆಂಟ್ರಿಂಗ್ ಅಶೋಕಣ್ಣ ಆಗಿರ್ಬೋದು, ಗಣಪತಿ ಆಚಾರ್, ಪೇಂಟರ್ ಜಗನ್ನಾಥಣ್ಣ, ಇಂಟೀರಿಯರ್ ಕೆಲಸ ಮಾಡಿಕೊಟ್ಟಿರೋ ರಾಘವಣ್ಣ ಆ್ಯಂಡ್ ಇವು ಎಲ್ಲರ ಟೀಮ್ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಇವ್ರ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಪೋರ್ಟ್ ಮಾಡಿದರು. ಫಂಕ್ಷನ್ ಟೈಮಲ್ಲಿ ನಮ್ಮ ಜೊತೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡೋಕ್ಕೆ ಬರೋದಾಗಿರ್ಬೋದು. ಮತ್ತು ಫಂಕ್ಷನ್ ಮನೆ ಅಂದಮೇಲೆ ಕೆಲಸ ಇರುತ್ತೆ ಸಣ್ಣ ಪುಟ್ಟ, ಅದರಲ್ಲೂ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಮಾಡಿದ್ದಾರೆ. ಫಂಕ್ಷನ್ ಇದ್ದಿದ್ದು 4 ಮತ್ತು 5ಕ್ಕೆ. 4ರ ರಾತ್ರಿ ನಾವು ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಒಂದು 75ರಿಂದ 100 ಜನ ಆಗಿರ್ಬೋದೇನೋ ಅಷ್ಟೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ದೋಸೆ ಸೇವೆ ಇತ್ತು. ಈ ವಿಡಿಯೋ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೆ. ಹೆಚ್ಚಾಗಿ ನಮ್ಮ ಮನೆಗಳಲ್ಲೆಲ್ಲ ಫಂಕ್ಷನ್ ಆಗುವಾಗ ನಾವು ವಿಷ್ಣುಮೂರ್ತಿ ದೇವರಿಗೆ ದೋಸೆ ಸೇವೆ ಅಂತ ಕೊಡ್ತೀವಿ. ಸೊ ಅದು ಮುಗಿಸ್ಕೊಂಡು ಬಂದು ಗಣಹೋಮ, ಸತ್ಯನಾರಾಯಣ ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ. ಮತ್ತು ಮಧ್ಯಾಹ್ನ ಊಟ ಒಂದು 750 ಜನಕ್ಕೆ ಊಟ ಹಾಕ್ಸಿದ್ವಿ. ಆ ಊಟದಲ್ಲಿ ತುಂಬ ವೆರೈಟೀಸ್ ಮಾಡಿಸಿದ್ವಿ. ತುಂಬ ಇಷ್ಟಪಟ್ಟರು ಎಲ್ಲರೂ. ಊಟ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ ಅಂತ ಬಂದವರೆಲ್ಲ ಹೇಳಿದರು. ಕೆಲವೊಂದು ವೆರೈಟೀಸ್ ಇತ್ತು. ನಾವು ನಮ್ಮ ಪರಿಚಯದವ್ರ ಹತ್ರ ಒಬ್ಬರ ಹತ್ರ ಮಾಡಿಸಿದ್ವಿ. ಬರ್ಡ್ ನೆಸ್ಟ್ ಅಂತ ಒಂದು ಸ್ವೀಟ್ ಮಾಡಿಸಿದ್ವಿ. ಕೋವಾ ಹೋಳಿಗೆ, ಜಹಾಂಗೀರ್, ಐಸ್ ಕ್ರೀಮ್, ಹೀಗೆ ತುಂಬ ಡಿಫ್ರೆಂಟ್ ಎಲ್ಲ ಮೆನು ಮಾಡಿಸಿದ್ವಿ. ಫಂಕ್ಷನ್ ಎಲ್ಲ ಓವರಾಲ್ ಚೆನ್ನಾಗಾಯಿತು. ಆ್ಯಂಡ್ ರಿಟರ್ನ್ ಗಿಫ್ಟು ನಾನು ಗಿಡ ಕೊಡಬೇಕಂತ ತುಂಬ ಆಸೆ ಇತ್ತು. ಬಟ್ 1 ಮಂತ್ ಮುಂಚೆ ಹೇಳಬೇಕಿತ್ತಂತೆ. ಯಾಕಂದರೆ 750 ಜನಕ್ಕೆ ರಿಟರ್ನ್ ಗಿಫ್ಟ್ ಕೊಡೋದಂದರೆ ಗಿಡ ಮುಂಚೆನೇ ಹೇಳಬೇಕು, ಲಾಸ್ಟ್ ಮಿನಿಟಲ್ಲಿ ಹೇಳಿದರೆ ಆಗಲ್ಲ ಅಂತ ಅಂದರು. ಸೊ ನಾವು ಎಲ್ರಿಗೂ ರಿಟರ್ನ್ ಗಿಫ್ಟ್ ಅಂತ ಒಂದೊಂದು ಪ್ಲೇಟ್ ಕೊಟ್ವಿ. ನಮ್ಮ ಇನ್ವಿಟೇಷನ್ ಕಾರ್ಡ್ ತುಂಬ ಜನ ಇಷ್ಟಪಟ್ಟರು. ಇನ್ಸ್ಟಾ ರೀಲಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದೆ. ತುಂಬ ರೆಸ್ಪಾನ್ಸ್ ಬಂತು, ಒಳ್ಳೆ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಇದು ಕ್ರೆಡಿಟ್ ಹೋಗಬೇಕಾಗಿರೋದು ನನ್ನ ಮಾವ, ಅಂದರೆ ನನ್ನ ಅಮ್ಮನ ತಮ್ಮ ವಿಜಯ್ ಅಂತ. ಅವ್ರು ಮಾಡಿಕೊಟ್ಟಿರೋದು. ನಂಗೆ ಯಾವ ರೀತಿ ಬೇಕೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಈ ಥರ ಕುಂದಾಪುರ ಕನ್ನಡದಲ್ಲಿ ಒಂದು ಇನ್ವಿಟೇಷನ್ ಕಾರ್ಡ್ ಬೇಕಂದ ತಕ್ಷಣ ಅವನು ರೆಡಿ ಮಾಡಿ ಕೊಟ್ಟ. ಆ್ಯಂಡ್ ನಾವು ಕೆಲವೊಂದು ಚೇಂಜಸ್ ಮಾಡಿದ್ವಿ, ನನಗೂ ಮತ್ತು ನನ್ನ ಹಸ್ಬೆಂಡ್ಗೆ ಯಾವ ರೀತಿ ಬೇಕು. ಆಶೀರ್ವಾದ ಹುಡುಗರು ಅಂತ ಮೆನ್ಷನ್ ಮಾಡಿದ್ರು. ತುಂಬ ಜನ ಗಿಫ್ಟ್ ಎಲ್ಲ ತೊಗೊಂಡು ಬಂದರು.
2 ದಿನ ಫಂಕ್ಷನ್. 5ನೇ ತಾರೀಕು ರಾತ್ರಿ ಶನಿದೇವ್ರ ಕತೆ ಕೂಡ ಇತ್ತು. ಸೊ 2 ದಿನ ನಿದ್ದೆ ಇಲ್ಲ. ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಒಂದು ಕಡೆ ಖುಷಿ, ಒಂದು ಕಡೆ ಟೆನ್ಷನ್, ಮಿಕ್ಸ್ಡ್ ಇಮೋಷನ್ಸ್ ಅನ್ಬೋದು. ಎಲ್ಲ ಫಂಕ್ಷನ್ ಆಗೋ ತನಕನೂ ಒಂದು ಭಯ ಇರುತ್ತಲ್ವ, ಮುಗಿಯೋ ತನಕನೂ. ಶನಿದೇವ್ರ ಕತೆ ದಿನ ರಾತ್ರಿ ಅಂದರೆ ಒಂದು 7 ಗಂಟೆಗೆ ಮಳೆ ಬಂತು, ತುಂಬ ಮಳೆ ಬಂತು, ಭಯ ಆಯಿತು. ಬಟ್ ಫಂಕ್ಷನ್ಗೆ ಏನೂ ತೊಂದರೆ ಮಾಡಿಲ್ಲ. ಒಂದು ಅರ್ಧ ಗಂಟೆ ಬಂದಿರ್ಬೋದು ಮಳೆ. 8 ಗಂಟೆಗೆ ದೇವ್ರ ಕತೆ ಸ್ಟಾರ್ಟ್ ಆಗಿತ್ತು. ಕತೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಕಂಪ್ಲೀಟಾಗಿ ಮುಗ್ದಿತ್ತು. ಅದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಶನಿದೇವ್ರ ಕತೆದು, ಎಲ್ಲನೂ ನೋಡಿ. Thank you so much. ನನ್ನ ಕರ್ಮವನ್ನು ನಾನೇ ಅನುಭವಿಸಬೇಕು. ನೀನು ನನ್ನನ್ನು ಅಲ್ಲಿ ಕರೆದುಕೊಂಡು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ನನಗೆ ಕೈ ಇಲ್ಲ, ಕಾಲುಗಳಿಲ್ಲ. ನನ್ನ ಸೇವೆಯನ್ನು ಅನವರ್ಥ ಮಾಡಲಿಕ್ಕೆ ಸಾಧ್ಯ ಉಂಟೆ? ನೀನಾದರೂ ಮಾಡಬಹುದು. ನಿನ್ನ ಅತ್ತೆ, ಮಾವ ಹಾಗೂ ಗಂಡ ಇದಕ್ಕೆಲ್ಲ ಒಪ್ತಾರೆ ಮಗಳೇ. ಅಂತ ದುಸ್ಸಾಹಸಕ್ಕೆ ಕೈ ಹಾಕಬೇಡ. ನನ್ನಲ್ಲಿ ಉಂಟೋ ಇಲ್ಲವೋ ಎನ್ನುವ ಹಾಗೆ ನಾನು ಪರೀಕ್ಷೆ ಮಾಡಬೇಕಾಗಿದೆ. ಆದ್ದರಿಂದ ಆ ಪರಮಾತ್ಮನಾದ ಶನಿದೇವರನ್ನ ಪ್ರಾರ್ಥಿಸಿ ರಾಜ ವಿಕ್ರಮನಾಗ ಕರಿಮುಗಿದ ಬಾಳಿನಲ್ಲಿ ಮೆಲ್ಲ ಮೆಲ್ಲನೆ ಮನೆ ಬಳಿ ಮಗುವಿದ್ದರು ವಿರುದ್ಧ ಇವ ವಿರುದ್ಧ ಲಲಿತವಾಗಿಯ ರಾಗ ಮಾಡಿದ ಸತ್ಯರನ್ನು ವಿರುದ್ಧ ಲಲಿತವಾಗಿಯ ನಾನೇ ಸಮರ್ಥನು ಎಂದು ಹೇಗೆ ಹೇಳುತ್ತೀಯ? ನೀನೇ ಕರ್ಮಫಲದಾತ, ಅವರವರ ಕರ್ಮಕ್ಕೆ ಸರಿಯಾದ ಫಲವನ್ನು ಕೊಡುವವ ನೀನು. ಆದ್ದರಿಂದ ನನಗಿಂತಲೂ ನೀನೇ ಶ್ರೇಷ್ಠನು. ಶ್ರೇಷ್ಠನಾದ ನೀವು ನನಗೆ ಒಳಗೊಡಬೇಕು ಎಂದಾಗ ನೈಟ್ 8 ಗಂಟೆಗೆ ಶುರು ಆಗಿದ್ದು, ಬೆಳಿಗ್ಗೆ 5:30, 6 ಗಂಟೆ ತನಕನೂ ಇತ್ತು. ಮತ್ತು ಎಲ್ಲ ಮುಗಿಸಿ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತೊಗೊಂಡು ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಇಡ್ಲಿ, ವಡೆ, ಕೇಸರಿ ಬಾತ್, ಕಾಫಿ, ಟೀ ಮತ್ತು ಮಾಲ್ಟ್ ಇದೆಲ್ಲ. ನಂಗೆ ಹಿಡಿತದೆ. ಇಲ್ಲ ಇಲ್ಲ ಚಪ್ರತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.